ಹೈಕಮಾಂಡ್ ಹೇಳಿದ್ದೆ ಫೈನಲ್, ಅದಕ್ಕೆ ಬದ್ಧ. ಏನೂ ಮಾತಾಡದೇ ಇದ್ರೆ ನನಗೇ ಒಳ್ಳೆಯದು. ಸಿಎಂ ಡಿಸಿಎಂ ಆಪ್ತರ ಚದುರಂಗದಾಟ. ಇದುವೇ ಇವತ್ತಿನ ಚದುರಂಗದ ಮೊದಲ ಸ್ಟೋರಿ, ಕುರ್ಚಿ ಮಿರ್ಚಿ. ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನ್ಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನನ್ಗೆ ಗೊತ್ತಿಲ್ಲ. ಈಗ ಕರೆದ್ರೆ ಹೋಗ್ತೀನಿ. ಈ ಕುರ್ಚಿ ನಿಜಕ್ಕೂ ಮಿರ್ಚಿ ಆಗಿದೆ. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ವಿಚಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಅದರ ಸುತ್ತಲೂ ಕೂಡ ಆಗ್ತಾ ಇರುವಂತಹ ಮಸಾಲೆ, ಇವೆಲ್ಲವೂ ಕೂಡ ಬಹಳ ಜೋರಾಗಿಯೇ ಇದೆ. ಯಾಕಂದರೆ ಪ್ರತಿನಿತ್ಯ ಒಬ್ಬರು ಹೇಳ್ತಾರೆ, ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ನಾಡಿದ್ದು ಆಗುತ್ತೆ, ಹಬ್ಬ ಮುಗಿದ ಮೇಲೆ ಆಗುತ್ತೆ, ಸೆಷನ್ ಮುಗಿದ ಮೇಲೆ ಆಗುತ್ತೆ, ಈಗ ಬಜೆಟ್ ಸೆಷನ್ ಮುಗಿದ ಮೇಲೆ ಆಗುತ್ತೆ. ಯಾಕಂದರೆ ಮುಂದಿರುವಂತಹ ಯಾವುದೇ ಮಹತ್ವದ ದಿನವನ್ನು ಒಂದು ಗಡುವು ಅಂತೇಳಿ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಅದನ್ನು ನಡೀತಾ ಇದೆಯಾ, ನಡೀತಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರಲ್ಲೂ ಸ್ಪಷ್ಟತೆ ಇಲ್ಲ. ಕರ್ನಾಟಕದ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರಲ್ಲಿ ಯಾರಲ್ಲೂ ಕೂಡ ಯಾವುದೇ ಸ್ಪಷ್ಟವಾದಂಥ ಉತ್ತರ ಸಿಗ್ತಾ ಇದೆ. ಹೀಗಿರುವಾಗ ಒಂದು ಕಡೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರಿದ್ದಾರೆ, ದೆಹಲಿಗೆ DCM ಅವರು ಹೋಗಿದ್ದಾರೆ. ಅಲ್ಲಿ ದೆಹಲಿಯಲ್ಲಿ ಅವರು ಸಭೆ ನಡೆಸ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋದಾಗ ಏನಾಗಾದರೆ ನಡೀತಾ ಇದೆ, ಯಾವ ಸ್ವರೂಪದ್ದು? ನಿಜಕ್ಕೂ ಈ ಹಿಂದೆ ನಡೆದಿರುವಂತಹ ಅದೇ ಏನು ಮೊಸಳೆ ಬಂತು ಮೊಸಳೆ ಅನ್ನುವಂತಹ ರೀತಿಯಾದಂತಹ ಕತೆಗೆ ಮಾತ್ರ ಇದು ಸೀಮಿತ ಆಗ್ತಿದೆಯಾ? ನಿಜಕ್ಕೂ ಬದಲಾವಣೆ ಅನ್ನುವಂಥದ್ದು ಇದೆಯಾ? ಎಲ್ಲ ವಿಚಾರಗಳು ಕೂಡ ಕುತೂಹಲ ಮತ್ತು ಪ್ರಶ್ನೆಗಳು, ಕುತೂಹಲಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ CM, ದೆಹಲಿಯಲ್ಲಿ DCM ಅವರ ಸಭೆ. ಇಲ್ಲಿ ಭಾಳ ಮುಖ್ಯವಾಗಿ ದಿಗ್ಗಜರ ಸಭೆಗಳ ಮಧ್ಯೆಯೇ ಆಪ್ತರ ಹಾವು ಏಣಿ ಆಟವೂ ಕೂಡ ನಡೀತಾ ಇದೆ. ಒಬ್ಬರು ಹೇಳ್ತಾರೆ ನಮ್ಮವರೇ ಅಂತ. ಆಪ್ತರ ಚೆಕ್ಮೇಟ್ಗಳಿಂದಾಗಿ ಚದುರಂಗದಾಟ ರಣರಣ ಅಂತೇಳಿ ಹೇಳ್ತಾ ಇದೆ. ಯಾಕಂದರೆ ಆ ಸ್ವರೂಪದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಚದುರಂಗದಾಟ ಮುಂದುವರೆದಿದೆ. ಈ ಚದುರಂಗದಾಟದಲ್ಲಿ ಒಬ್ಬೊಬ್ಬರು ಒಂದೊಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ದಾಳ ಉರುಳಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರು ಇಲ್ಲಿ ಮೇಲುಗೈ ಸಾಧಿಸ್ತಾರೆ ಅನ್ನೋಂಥದ್ದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವರು ಮಾತನಾಡಿದ್ದಾರೆ. ದೆಹಲಿಗೆ ಹೋಗುವಾಗಲೂ ಕೂಡ ತನ್ನ ಅತ್ಯಾಪ್ತರ ಜೊತೆಗೆ ಹೋಗಿದ್ದಾರೆ. ಹಾಗೆ ದೆಹಲಿಗೆ ಹೋಗುವಂಥವರು ಕೂಡ 3 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ನಂತರ ಅವರು ಪ್ರಯಾಣ ಬೆಳೆಸಿದ್ದಾರೆ. ಇವೆಲ್ಲವೂ ಕೂಡ ಸಹಜವಾಗಿಯೇ ಪ್ರಶ್ನೆಗಳು, ಕುತೂಹಲಗಳನ್ನು ಹುಟ್ಟು ಹಾಕಿರುವಂಥದ್ದು. ಹಾಗಾದರೆ ಏನಿದು ಕುರ್ಚಿ ಮಿರ್ಚಿ? ಯಾಕೆ ಹೀಗೆ ಆಗ್ತಿದೆ? ಏನು ನಡೀತಾ ಇದೆ ಆ್ಯಕ್ಚುಲಿ ಕಾಂಗ್ರೆಸ್ನಲ್ಲಿ ಅನ್ನೋದು ನಿಮಗೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಗೊಂದಲಗಳಂತೂ ಜಾಸ್ತಿ ಆಗ್ತಿರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅಧಿಕಾರ ಹಂಚಿಕೆಯ ಮಾತುಗಳು ಕೂಡ ದಿನೇ ದಿನೇ ಹೊಸ ಹೊಸ ಸ್ವರೂಪಗಳಲ್ಲಿ, ಹೊಸ ಹೊಸ ರೀತಿಯಲ್ಲಿ, ಹೊಸ ಹೊಸ ಪ್ರದೇಶಗಳಲ್ಲಿ, ಹೊಸ ಹೊಸ ಜಾಗಗಳಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕಟ್ಟಪ್ಪಣೆ ಮಧ್ಯೆಯೂ ಕೂಡ CM, DCM ಆಪ್ತರ ಬ್ಯಾಟಿಂಗ್ ಮುಂದುವರೆದಿದೆ. ತಮ್ಮ ನಾಯಕರ ಪರವಾಗಿ ಉಘೆ ಅಂತ ಹೇಳ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಬರ್ತಾರೆ. ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಂತೂ ಫುಲ್ ಬ್ಯುಸಿಯಾಗಿ ಮಾಡಿಟ್ಟಿದ್ದಾರೆ. ಏನಂದರೆ ಒಂದಿಷ್ಟು ಕಾರ್ಯಕರ್ತರು, ಒಂದಿಷ್ಟು ಬೆಂಬಲಿಗರು CM ಪರವಾಗಿ, ಮತ್ತೊಂದಷ್ಟು ಬೆಂಬಲಿಗರು DCM ಪರವಾಗಿ. ಆಪ್ತರ ದಿನಕ್ಕೊಂದು ಹೇಳಿಕೆಗಳಿಂದ ನಾಯಕತ್ವ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಇಲ್ಲಿ ಆಪ್ತರ ದಿನಕ್ಕೊಂದು ಹೇಳಿಕೆಗಳಿದಾವಲ್ಲ, ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥದ್ದು ಅಂತ ಹೇಳಿದರೆ ಇಲ್ಲಿ ಮುಸುಕಿನ ಗುದ್ದಾಟ ಅಂತ ನಡೀತಾ ಇದೆ. ತೆರೆಮರೆಯಲ್ಲಿ ಬಹಳ ದೊಡ್ಡ ಫೈಟ್ ನಡೀತಾ ಇದೆ. ಯಾರೂ ಕೂಡ ಅದನ್ನು ಹೊರಗಡೆ ವ್ಯಕ್ತಪಡಿಸದೇ ಇರಬಹುದು. ಆದರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ. ಬಜೆಟ್ ತಯಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಅವರು ಬಜೆಟ್ ಪ್ರಿಪ್ರೇಷನ್ಸ್ ಟೈಮಲ್ಲಿ ಜಾಸ್ತಿ ವಿಚಾರಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಜಾಸ್ತಿ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ತಾ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಅವ್ರನ್ನ ಬೇರೆ ಬೇರೆ ಬಜೆಟ್ಗಳ ಪ್ರಿಪ್ರೇಷನ್ ಸಂದರ್ಭದಲ್ಲಿ ಕೂಡ ನೋಡಿದ್ದೀವಿ. ಹಾಗೆಯೇ ಈ ಬಾರಿಯೂ ಕೂಡ ಸಿದ್ದರಾಮಯ್ಯನವರು ಬಜೆಟ್ ವಿಚಾರದಲ್ಲಿ ಭಾಳ ಸೀರಿಯಸ್ ಆಗಿ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳನ್ನು ತರೋದಕ್ಕೆ ಬೇಕಾದಂಥ ತಯಾರಿಗಳನ್ನು, ಸರ್ಕಸ್ಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಇಲಾಖೆಗಳ ಕೆಲಸಗಳಿಗಾಗಿ ದೆಹಲಿಗೂ ಕೂಡ ಹೋಗಿದ್ದಾರೆ. DCM DK ಶಿವಕುಮಾರ್ ಅವರು
ಇವತ್ತು ನಾಳೆಯ ಭೇಟಿ ಅದು ಬಹಳ ಮುಖ್ಯವಾಗಿ ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಭೇಟಿ. ಹಾಗೆಯೇ ಪಕ್ಷದಲ್ಲೂ ಕೂಡ ಒಂದಿಷ್ಟು ಕೆಲಸಗಳು ಅವ್ರಿಗೆ ಇದ್ದಾವೆ. ದೆಹಲಿಗೆ ಹೋಗುವ ಮುನ್ನವೂ ಕೂಡ ಒಂದಷ್ಟು ಸಸ್ಪೆನ್ಸನ್ನು ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜಕೀಯದಲ್ಲಿ ಅಂತಿಮವಾಗಿ ದಾಳ ಉರುಳಿಸುವಂಥದ್ದು ಮತ್ತು ಆ ಉರುಳಿಸುವಂತಹ ಸ್ವರೂಪ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ. 3 ವಿಮಾನಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಅವರು ಬೆಳಗ್ಗೆನೇ ಹೋಗ್ತಾರೆ ಅಂತ ಹೇಳ್ತು, ನಂತರ ಅದನ್ನು ಕ್ಯಾನ್ಸಲ್ ಆಗ್ತಾ ಹೋಯಿತು. ನಂತರ ಮಧ್ಯಾಹ್ನದ ವೇಳೆಗೆ ಅವರು ಹೊರಟಿದ್ದಾರೆ. ಮಧ್ಯಾಹ್ನದ ನಂತರ ಅವರು ಹೊರಟಿರುವಂಥದ್ದು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಡೆಗೂ ಮಧ್ಯಾಹ್ನದ ವಿಮಾನ ಹತ್ತಿ ದೆಹಲಿಗೆ ಶಿವಕುಮಾರ್ ಅವರು ಹೋಗಿದ್ದಾರೆ, ದೆಹಲಿಯನ್ನು ತಲುಪಿದ್ದಾರೆ. ಅವರು ದೆಹಲಿಗೆ ಹೋಗಿರೋದರ ಕುತೂಹಲ ಇರುವಂಥದ್ದು ಯಾವ ಕಾರಣಕ್ಕಾಗಿ ಹೋದರು, ಏನಿದೆ ಅನ್ನುವಂತಹ ವಿಚಾರಗಳು ಇರುವಂಥದ್ದೇ. ಹೀಗೆ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳಿರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು. ಯಾರು ಮಾತಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಪದೇ ಪದೇ ಮಾತಾಡ್ತಿರುವಂಥ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್, ಎಸ್.ಸಿ. ಬಾಲಕೃಷ್ಣ ಇವರೆಲ್ಲರೂ ಕೂಡ ಪದೇ ಪದೇ ಮಾತಾಡ್ತಾ ಇದ್ದಾರೆ ಶಿವಕುಮಾರ್ ಅವರ ಪರವಾಗಿ, ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಸಲುವಾಗಿ. ಡಿ.ಕೆ. ಶಿವಕುಮಾರ್ ನೋಟಿಸ್ ನೀಡಿದರೂ ಕೂಡ ಯತೀಂದ್ರ ಮಾತುಗಳ ನೆಪ ಮಾಡಿಕೊಂಡು ಡಿ.ಕೆ. ಪರವಾಗಿ ಇವರೆಲ್ಲ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿತ್ತು ಇವ್ರುಗಳಿಗೆ. ಆದರೆ ಯಾವಾಗ ಯತೀಂದ್ರ ಅವರು ಮಾತಾಡಿದಾರಲ್ಲ ಅದೊಂದು ನೆಪ. ಯತೀಂದ್ರ ಅವರು ಮಾತಾಡಿದರೆ ಹಾಗಾಗಿ ನಾವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ನೆಪ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಜೊತೆ ಏನೂ ಮಾತಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಯಾವುದು ನಿಜ ಯಾವುದು ಅಲ್ಲ ಅನ್ನೋದರ ಬಗ್ಗೆ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಯಾವುದೇ ರೀತಿಯಂಥ ಸ್ಪಷ್ಟತೆ ಇದ್ದಂಗೆ ಕಾಣ್ತಾ ಇಲ್ಲ. ಹೈಕಮಾಂಡ್ ಅಷ್ಟರ ಮಟ್ಟಿಗೆ ನಿಗೂಢವಾಗಿದೆ. ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಮುಂದುವರಿಕೆ ವಿಚಾರವನ್ನು ಇನ್ನೂ ಕೂಡ ಕಾಪಾಡಿಕೊಂಡು ಬಂದಿದೆ. CM ವಿಚಾರವಾಗಿ ಯಾರೂ ಮಾತಾಡದೇ ಇದ್ದರೆ ಅದೇ ನನಗೆ ಒಳ್ಳೆಯದು ಅಂತೇಳಿ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. CM ಬದಲಾವಣೆ ವಿಚಾರದಲ್ಲಿ ಯಾರೂ ಮಾತಾಡದೇ ಇದ್ದರೆ ಅದೇ ನನಗೆ ಬಹಳ ಒಳ್ಳೆಯದು ಅಂತೇಳಿ ಡಿ.ಕೆ. ಅವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಅವರ ಬೆಂಬಲಿಗರಿಗೆ ಸುಮ್ಮನೆ ಇರೋದಕ್ಕೂ ಅಂತೂ ಆಗೋದಿಲ್ಲ. ಅವರು ಕೂಡ ಮಾತಾಡಲೇಬೇಕು, ತಮ್ಮ ಅಭಿಪ್ರಾಯವನ್ನು ಹೇಳಲೇಬೇಕು. ತಾವು ಡಿ.ಕೆ. ಅವರಿಗೆ ಬಹಳ ನಿಷ್ಠರಿದ್ದೀವಿ ಅನ್ನೋಂಥದ್ದನ್ನು ಅವರವರ ಕ್ಷೇತ್ರಗಳ ಜನರಿಗೂ ಕೂಡ ತೋರಿಸ್ಕೊಳ್ಬೇಕು. ಅದನ್ನೇ ಹಿಂದೆ ಶಿವಕುಮಾರ್ ಅವರೊಮ್ಮೆ ಹೇಳಿದ್ದು, ಇಕ್ಬಾಲ್ ಹುಸೇನ್ ಯಾಕೆ ಮಾತಾಡ್ತಾರೆ ಹಾಗೆ ಅಂತ ಹೇಳಿದರೆ ಅವ್ರಿಗೆ ಇಲ್ಲಾಂದರೆ ನಮ್ಮ ಕ್ಷೇತ್ರದ ಜನ ಹೊಡಿತಾರೆ, ಅದಕ್ಕೆ ಬೇಕಾಗಿ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು, ಅದು ಬಿಟ್ಟು ಬೇರೆನೇನೂ ಇಲ್ಲ ಅಂತ ಹೇಳಿ. ಅಂದರೆ ಒಂದು ಕಡೆಯಲ್ಲಿ ಶಿವಕುಮಾರ್ ಅವರೇ ಈ ರೀತಿಯಂಥ ಮಾತುಗಳನ್ನು ಹೇಳ್ತಾರೆ. ದುಃಖ ದುಮ್ಮಾನ ಹೇಳೋದಕ್ಕಾಗಿ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಜನರ ಕೆಲಸಕ್ಕೆ ಹೋಗ್ತೀನಿ ಅಂತ ಡಿ.ಕೆ. ಅವರು ಹೇಳ್ಕೊಂಡಿದ್ದಾರೆ. ನಾನು ಹೋಗ್ತಾ ಇರೋದು ಜನರ ಕೆಲಸಕ್ಕಾಗಿ, ದೆಹಲಿಗೆ ಹೋಗ್ತಾ ಇರೋದು ಜನರ ಕೆಲಸಕ್ಕಾಗಿ ಅಂತ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಶಿವಕುಮಾರ್ ಅವರು ನಿನ್ನೆ ಏನು ಹೇಳಿದರು, ಇವತ್ತೇನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ CM ಒಂದು ಕಡೆ ಸೈಡ್ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ. ಪ್ರೆಸಿಡೆಂಟು ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನ ನಾನು ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೊ ನನಗಿನ್ನ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರೋಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಡಿ.ಕೆ. ಅವಧಿಯಲ್ಲಿ CM ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಹೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಾನು ಒಳ್ಳೇದು ಮಾಡ್ತೀನಿ. ಯಾರ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿ ಸಿಹಿ ತಗೋತಾ ಇದ್ದೀನಿ, ನಂಗೆ ಶುಗರ್ ಸಿಹಿ ಸುದ್ದಿ ಬರುತ್ತೆ. ಹೀಗೆ
ಶಿವಕುಮಾರ್ ಅವರು ಹೋಗೋದಕ್ಕಿಂತ ಮುಂಚಿತವಾಗಿ ಕೂಡ ಮಾತಾಡಿಕೊಂಡು ಹೊರಟಿದ್ದಾರೆ ದೆಹಲಿಗೆ. ಆದರೆ ಅವರು ಹೋಗ್ತಿರೋದು ನನಗೂ ಕೂಡ ಗೊತ್ತು ಅಂತ ಹೇಳಿ CM ಕೂಡ ಸ್ಪಷ್ಟಪಡಿಸಿದ್ದಾರೆ. DK ಶಿವಕುಮಾರ್ ನನಗೆ ಹೇಳಿನಿ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು CM ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ. ಯಾಕಂದರೆ ಇವತ್ತು ಸಂಜೆ ಸಿದ್ದರಾಮಯ್ಯವ್ರ ಜೊತೆಗೆ ಶಿವಕುಮಾರ್ ಅವರ ಮೀಟಿಂಗ್ ನಿಗದಿಯಾಗಿತ್ತು. ಅವರ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಬಜೆಟ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಥದ್ದು. ಅಸ್ಸಾಂ ಚುನಾವಣೆ ಸಂಬಂಧ ಸ್ಟ್ರಾಟಜಿ ಸಭೆಗೆ ಅವರು ಹೋಗಿದ್ದಾರೆ. ದೆಹಲಿಗೆ ಹೋಗಿರುವಂಥದ್ದರ ಕಾರಣ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಅಸ್ಸಾಂ ಚುನಾವಣೆ ಸ್ಟ್ರಾಟಜಿಗಾಗಿ ಒಂದು ಸಭೆ ಕರೆದಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಅದಕ್ಕಾಗಿ ಅವರು ಹೋಗಿದ್ದಾರೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ ಆಗಿರುವಂತಹ ಮಾತುಕತೆ ಬಗ್ಗೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಯಾಕಂದರೆ ನಾನು ಸಿದ್ದರಾಮಯ್ಯನವರು ಇಬ್ಬರೇನು ಮಾತಾಡ್ಕೊಂಡಿಲ್ಲ, ಹೈಕಮಾಂಡ್ ನಾಯಕರ ಮುಂದೆನೇ ಮಾತಾಡ್ಕೊಂಡಿದ್ದೀವಿ ಅಂತ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಅದಕ್ಕೆ ಸಿದ್ದರಾಮಯ್ಯವರು ನೋ ರಿಯಾಕ್ಷನ್ ಅಂತ ತಿಳ್ಕೊಂಡು ಹೇಳಿದರೆ ಅದರ ಬಗ್ಗೆ ನಾನು ಮಾತಾಡಲ್ಲ, ಹೈಕಮಾಂಡ್ ಹೇಳಿದ್ದೆ ಫೈನಲ್, ಹೇಳಿದಂತೆ ನಾನು ಕೇಳ್ತೇನೆ ಅಂತ ಹೇಳಿ. ಸಿದ್ದರಾಮಯ್ಯವ್ರದ್ದು ಸದ್ಯಕ್ಕೆ ಒಂದೇ ಮಂತ್ರ, ಒಂದೇ ಜಪ. ಅದೇನಂತ ಹೇಳಿದ್ರೆ ಒನ್ ಲೈನರ್ ಅವ್ರದ್ದು. ಹೈಕಮಾಂಡ್ ಏನು ಹೇಳ್ತಾ ಅದನ್ನು ಕೇಳ್ತೀನಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ, ಪಾಲಿಸ್ತೀನಿ, ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂತೇಳಿ ಸಿದ್ದರಾಮಯ್ಯವ್ರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಹೇಳೋದು ಯಾವಾಗ, ಹೇಳೋದು ಹೇಗೆ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಯಾಕೆಂದರೆ ರಾಜಕೀಯವಾಗಿ ಇದು ಬಹಳ ಸೂಕ್ಷ್ಮವಾಗಿರುವಂಥದ್ದು. ಹೇಳಿದ್ದೇ ಫೈನಲ್ಲು, ಹಾಗೆ ಕೇಳ್ತೀನಿ ಅಂತ ಹೇಳುವಂಥದ್ದು ಸುಲಭ, ಆದರೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ, ಅದು ಬಹಳ ಮುಖ್ಯ. ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯವರು ತಮ್ಮ ನಿಲುವನ್ನು ತಾಳಿದ್ದಾರೆ. ಸುಮ್ಮನೆ ಹೋಗೋದಿಲ್ಲ, ಹೈಕಮಾಂಡ್ ಕರೆದರೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯವ್ರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತೆ DK ಶಿವಕುಮಾರ್ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಜೈಲಾಗೋದು? ಹೌದು, ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ. ಅವರ ಉಪಸ್ಥಿತಿಯಲ್ಲಿ ಮೀಟಿಂಗ್ ಆಗುತ್ತಲ್ಲ ಅದಕ್ಕೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರಿಗೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ, ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಹೀಗೆ ಕರೆದ್ರೆ ಹೋಗ್ತೀನಿ, ನನಗೇನಿದೆ ಅಲ್ಲಿ ಕೆಲಸ ಅಂತ ಹೇಳ್ಕೊಂಡು CM ಸಿದ್ದರಾಮಯ್ಯ ಕರೆದ್ರೆ ನಾನು ಇಲ್ಲಿ ಬಜೆಟ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಅಂದ್ಕೊಂಡು ಸಿದ್ದರಾಮಯ್ಯವರು ಹೇಳ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋಂಥ ನಾವು ಗಮನಿಸಬೇಕು. ಒಂದು ಕಡೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್ನ ಬಲ ಇರುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳಿಲ್ಲ. ಹೈಕಮಾಂಡ್ನ ಬಲ, ಹೈಕಮಾಂಡ್ನ ಬೆಂಬಲ ಅದು ಸಿದ್ದರಾಮಯ್ಯನವರ ಪರವಾಗಿ ಬಹಳ ಬಲವಾಗಿದೆ. ಹಾಗೆಯೇ ದೆಹಲಿಯಲ್ಲಿ ಶಿವಕುಮಾರ್ ಅವರು ಕೂಡ ತಮ್ಮ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಆ ಪ್ರಯತ್ನ ಸಾಗಿದೆ, ನಿರಂತರವಾದಂತಹ ಪ್ರಯತ್ನ. ಯಾಕಂದರೆ ಅವ್ರದ್ದು ಒನ್ ಲೈನರ್ ಅವ್ರದ್ದು ಕೂಡ ಇರುವಂಥದ್ದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರು ಹೇಗೆ ಒನ್ ಲೈನರ್ ಹೇಳ್ತಾರಲ್ಲ, ಹೈಕಮಾಂಡ್ ಹೇಳಿದ್ದೆ ಫೈನಲ್, ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಅಂತ ಹೇಳ್ತಾರಲ್ಲ, ಹಾಗೆಯೇ ಶಿವಕುಮಾರ್ ಅವ್ರದ್ದು ಒನ್ ಲೈನರ್ ಏನಂತ ಹೇಳಿದ್ರೆ, ಪ್ರಾರ್ಥನೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತೇಳಿ ಮತ್ತೆ ಮತ್ತೆ ಮರಳಿ ಪ್ರಯತ್ನವನ್ನು ಮುಂದುವರಿಸ್ತಾರೆ. ಅವರ ಯತ್ನಗಳು ಮುಂದುವರಿತೆ, ದಾಳವನ್ನು ಉರುಳಿಸ್ತಾ ಇರ್ತಾರೆ. ಕೇರಳ, ತಮಿಳುನಾಡು, ಅಸ್ಸಾಂ ಎಲೆಕ್ಷನ್ನಲ್ಲೇ ಹೈಕಮಾಂಡ್ನವರು ಬ್ಯುಸಿ ಆಗಿದ್ದಾರೆ. ಇದು ಸಿದ್ದರಾಮಯ್ಯವ್ರಿಗಿರುವಂಥ ಒಂದು ಅನುಕೂಲಕರ ವಾತಾವರಣ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ DCM ಅವರು. ಅವರ ಪ್ರಕಾರ 2.5 ವರ್ಷ ಸಿಗಬೇಕು, ಅದರಲ್ಲಿ ಆಲ್ರೆಡಿ 3 ತಿಂಗಳು ಕಳೆದೋಯ್ತು. ಇನ್ನೇನು ಫೆಬ್ರವರಿ ಮುಗಿತು ಅಂತ ಹೇಳಿದರೆ ಹತ್ರ 4 ತಿಂಗಳು ಮುಗಿದು ಹೋಗುತ್ತೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬದಲಾವಣೆ ಸುಲಭ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ವ್ಯಾಖ್ಯಾನಿಸ್ತಾ ಇದ್ದಾರೆ, ಅಥವಾ ಅವರ ಬಣ ಇದನ್ನು ವ್ಯಾಖ್ಯಾನಿಸ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಬದಲಾವಣೆ ಮಾಡೋದು ಸುಲಭ ಇಲ್ಲ ಅಂತ ಹೇಳುವಂಥ ವ್ಯಾಖ್ಯಾನ ಈ ಕಡೆಯಿಂದ ಬರ್ತಾ ಇದೆ. ರಾಹುಲ್ ಹಾಗೂ ಸೋನಿಯಾ ಅವರ ಭೇಟಿಗೆ ನಿರಂತರ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. 1-to-1 ಮೀಟಿಂಗ್ ಮಾಡಬೇಕು ಅನ್ನೋದು ಅವರ ಆಸೆ, ಅವರ ಕನಸು, ಅವರ ಪ್ರಯತ್ನ, ಅವರ ಪ್ರಾರ್ಥನೆ. ಇನ್ನು CM ಅಹಿಂದ ಬಲದ ಬಗ್ಗೆ ವರಿಷ್ಠರಿಗೂ ಕೂಡ ಗೊತ್ತಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿರುವಂಥವ್ರು ಹೇಳ್ಕೊಳ್ತಿರುವಂತಹ ಮಾತು ಮತ್ತು ಅವ್ರಿಗಿರುವಂತಹ ವಿಶ್ವಾಸ. ಯಾಕೆಂದರೆ ರಾಹುಲ್ ಗಾಂಧಿಯವರು ಹಿಂದೆ ಹೇಳಿದರು, ನಾನು ಉಳಿದ ಸಮುದಾಯಗಳವರ ವಿಚಾರಗಳಲ್ಲಿ ಒಂದಿಷ್ಟು ನನಗೆ ಮಾರ್ಕ್ ಬರುತ್ತೆ, ಆದರೆ ಬ್ಯಾಕ್ವರ್ಡ್ಸ್ ವಿಚಾರದಲ್ಲಿ ನಾನು ಎಷ್ಟು ಕೆಲಸ ಮಾಡಬೇಕಾಗಿತ್ತು ಅಷ್ಟು ಮಾಡಿರಲಿಲ್ಲ ಅಂತೇಳಿ. ಹೀಗಿರುವಾಗ ಬ್ಯಾಕ್ವರ್ಡ್ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಬ್ಬ ನಾಯಕನನ್ನು ಅಷ್ಟು ಸುಲಭವಾಗಿ ಅಲುಗಾಡಿಸುವಂಥದ್ದು ಹೈಕಮಾಂಡ್ಗೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು CM ಕಡೆಗೆ ಇರುವಂತಹ ವಿಶ್ವಾಸ ಇದೆ. ಇದು ಹೈಕಮಾಂಡ್ನ ಬಲವೂ ಕೂಡ ಹೌದು. ದೆಹಲಿಯಲ್ಲಿ
ಶಿವಕುಮಾರ್ ಅವರು ತ್ಯಾಗ ಮತ್ತು ತಾಳ್ಮೆಯ ಬಗ್ಗೆಯೂ ಕೂಡ ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇರ್ತಾರೆ ಅವರು ತ್ಯಾಗ ಮತ್ತು ತಾಳ್ಮೆಯ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆ ದಾಳ ಉರುಳಿಸ್ತಾರೆ. ಸಚಿವರು ಶಾಸಕರ ಸಂಖ್ಯಾಬಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತರು ಹೇಳ್ಕೊಳ್ತಾ ಇರುವಂತಹ ಮಾತು. ಇದೇ ಕಾರಣಕ್ಕಾಗಿ ಹೈಕಮಾಂಡ್ನ ಬೆಂಬಲವೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗಿದೆ ಅಂತೇಳಿ. ಆದರೆ KPCC ಅಧ್ಯಕ್ಷನಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಪಕ್ಷಕ್ಕೆ ಅಧಿಕಾರ ಸಿಕ್ಕಿರುವಂಥದ್ದು ನನ್ನ ನಾಯಕತ್ವದಲ್ಲಿ, ನಾನು ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೀನಿ ಅನ್ನುವಂಥದ್ದು ಶಿವಕುಮಾರ್ ಅವ್ರಿಗಿರುವಂಥ ವಿಶ್ವಾಸ. ನಾಯಕತ್ವ ಬದಲಿಸಿದರೆ ಪಕ್ಷಕ್ಕೆ ಭಾರಿ ಹೊಡೆತದ ಭೀತಿಯನ್ನು ಸಿದ್ದರಾಮಯ್ಯನವರ ಆಪ್ತ ಬಣ ವ್ಯಕ್ತಪಡಿಸ್ತಾ ಇರುತ್ತೆ. ನಾಯಕತ್ವ ಬದಲಾವಣೆ ಮಾಡಿದರೆ ಪಕ್ಷಕ್ಕೆ ದೊಡ್ಡದಾದಂಥ ಹೊಡೆತ ಬೀಳುತ್ತಿದೆ. ಆದರೆ ಸಮುದಾಯ ಶಾಸಕರ ಬೆಂಬಲದ ದಾಳವನ್ನು ಶಿವಕುಮಾರ್ ಅವರು ಕೂಡ ಉರುಳಿಸ್ತಾರೆ. ಯಾಕಂದರೆ ಅವರು ಕೂಡ ದೆಹಲಿಯಲ್ಲಿ ತನ್ನದೇ ಆದಂತಹ ಸ್ವರೂಪದ ಒಂದು ನೆಟ್ವರ್ಕನ್ನು ಅವರು ಹೊಂದಿದ್ದಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಅವರಿಗೆ ಅಲ್ಲಿ ಆಪ್ತರಿದ್ದಾರೆ, ವಿಶ್ವಾಸ ಇಟ್ಕೊಳ್ಳುವಂಥವ್ರು ಇದ್ದಾರೆ. ವಿಪಕ್ಷಗಳಿಗೆ ಕೌಂಟರ್ ಕೊಡೋದರಲ್ಲಿ ಸಿದ್ದರಾಮಯ್ಯನವರು ಸಮರ್ಥರು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪರವಾಗಿ ನಿಂತಿರುವಂಥವರ ಮಾತು. ವಿಪಕ್ಷಗಳಿಗೆ ಕೌಂಟರ್ ಕೊಡೋದರಲ್ಲಿ ಸಿದ್ದರಾಮಯ್ಯನವರು ಬಹಳ ಸಮರ್ಥರಿದ್ದಾರೆ. ಆದರೆ ಇದೇ ಅವಧಿಯಲ್ಲಿ CM ಮಾಡಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ಪರವಾಗಿರುವಂಥವ್ರು ಮಾಡ್ತಾ ಇರುವಂತಹ ಮನವಿ. ಇದೇ ಅವಧಿಯಲ್ಲಿನೇ ಮುಖ್ಯಮಂತ್ರಿ ಮಾಡಬೇಕು, ಮುಂದಿನ ಅವಧಿಗಲ್ಲ, ಈ ಅವಧಿ ಅಧಿಕಾರಕ್ಕೆ ಬಂದಿದ್ದೇವೆ, ಈಗಲೇ ಮುಖ್ಯಮಂತ್ರಿ ಆಗಬೇಕಿದೆ ಅಂತ. ಉತ್ತಮ ಆಡಳಿತ, ಆರ್ಥಿಕ ಸಮತೋಲನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕಂದರೆ ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ, ಇವುಗಳನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅನುಭವ ಬೇಕು, ಉತ್ತಮ ಆಡಳಿತ ಬೇಕು, ಆರ್ಥಿಕ ಸಮತೋಲನವನ್ನು ಕಾಪಾಡಬೇಕು. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರ ಆಪ್ತರು ಹೇಳ್ಕೊಳ್ತಿದ್ದಾರೆ. ಆದರೆ ಆಪ್ತರ ಮೂಲಕ ಒತ್ತಡವನ್ನು ಹಾಕಿಸುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಶಿವಕುಮಾರ್ ಅವರು ಕೂಡ ಸುಲಭವಾಗಿ ಅವ್ರನ್ನ ನೀವು ಇಗ್ನೋರ್ ಮಾಡುವಂತಿಲ್ಲ, ಅಥವಾ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳದೇ ಇರೋಂಗೆ ಇಲ್ಲ. ಅವರು ಪಕ್ಷದ ರಾಜ್ಯಾಧ್ಯಕ್ಷರವರು. ಹೀಗಿರುವಾಗ ಅವರ ಮಹತ್ವದ ಸ್ಥಾನ ಇದೆ, ಆ ಸ್ಥಾನಕ್ಕೆ ತಕ್ಕಂತೆ ಅವ್ರನ್ನ ನಡೆಸ್ಕೊಳ್ಬೇಕು ಅಂತ ಹೇಳಿ ಪಂಚ ಗ್ಯಾರಂಟಿಗಳ ನಡುವೆ ಆರ್ಥಿಕ ಅಭಿವೃದ್ಧಿಗೆ ಒತ್ತನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೀಗಾಗಿಯೇ ಹೈಕಮಾಂಡ್ನ ಬೆಂಬಲವೂ ಹೈಕಮಾಂಡ್ನ ಬಲವೂ ಕೂಡ ಅವರಲ್ಲಿ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇರುವಂತಹ ಮಾತಾದರೆ, ಖರ್ಗೆ ಸುರ್ಜೇವಾಲಾ ಅವರ ಮೂಲಕವಾಗಿ ಒತ್ತಡ ಹೇರಿಸುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮುಂದುವರಿಸಿದ್ದಾರೆ. ಆ ಪ್ರಯತ್ನ ನಿರಂತರವಾಗಿ ಸಾಗಿದೆ. ನಾಯಕತ್ವ ಬದಲಿಸಿದರೆ ಜೇನುಗೂಡಿಗೆ ಕೈ ಹಾಕಿದಂತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇರುವಂತಹ ಮಾತು. ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಜೇನುಗೂಡಿಗೆ ಕೈ ಹಾಕಿದಷ್ಟೇ ಕಠಿಣ ಆಗುತ್ತೆ ಕಾಂಗ್ರೆಸ್ಗೆ, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ. ಯಾಕಂದರೆ ಅವರು ಅಹಿಂದ ಚಾಂಪಿಯನ್ ಆಗಿದ್ದಾರೆ. ಅಹಿಂದ ವರ್ಗಗಳ ಬಲವಾದಂತಹ ಬೆಂಬಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅಂತ ಹೇಳಿ. ಆದರೆ ಬಜೆಟ್ ಅಧಿವೇಶನದ ಬಳಿಕ ಶುಭ ಸುದ್ದಿಯ ನಿರೀಕ್ಷೆಯನ್ನು ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ, ಅಥವಾ ಶಿವಕುಮಾರ್ ಅವರ ಬಣ ಇಟ್ಕೊಂಡಿದೆ. ಅವರು ನವೆಂಬರ್ 20ರಿಂದಲೇ ಶುಭ ಸುದ್ದಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ವಿಶೇಷವಾಗಿ. ಆದರೆ ನವೆಂಬರ್ 20 ಕಳೆದು, ಡಿಸೆಂಬರ್ 20 ಕಳೆದು, ಜನವರಿ 20 ಕೂಡ ಕಳೆದು, ಈಗ ಫೆಬ್ರವರಿ 20 ಹತ್ರ ಬರ್ತಾ ಇದ್ದೀವಿ. ಹೀಗಿರುವಾಗ ಏನು ಕತೆ ಅಂತ ಸಿದ್ದರಾಮಯ್ಯನವರಿಗೆ ಬೆಂಬಲ, ಬಜೆಟ್ಗೆ ಸಿದ್ಧತೆ ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ನಾಯಕತ್ವ ವಿಚಾರದಲ್ಲಿ ಸ್ಪಷ್ಟರಿಗೆ DK ಶಿವಕುಮಾರ್ ಅವರ ಸರ್ಕಸ್ ಮುಂದುವರೆದಿದೆ. ನಾಯಕತ್ವ ವಿಚಾರದಲ್ಲಿ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಅವರು ಹೈಕಮಾಂಡ್ಗೂ ಕೂಡ ಕೇಳ್ತಾ ಇದ್ದಾರೆ. ಆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕರಾಗಿರುವಂಥ SC ಬಾಲಕೃಷ್ಣ ಅವರು ಮಾತನಾಡಿದರೆ ತೋರಿಸ್ತಾರೆ. ಇಕ್ಬಾಲ್ ಹುಸೇನ್ ಅವರು ಯತೀಂದ್ರ ಅವ್ರು ಇಬ್ಬರನ್ನ ಕೇಳಬೇಕು, ಏನು ಸ್ಟೇಟ್ಮೆಂಟ್ ಇದ್ರು, ಬೇರೆಯವ್ರನ್ನ ಯಾರನ್ನ ಏನು ಕೇಳಕ್ ಹೋಗ್ಬೇಡಿ. ಡೈಲಿಗೆ ಏನು ಹೊಸ್ತಾಗಿ ಹೋಯ್ತವ್ರು ಅವ್ರು, ಇವಾಗ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವರು ಒಬ್ರು ಲೀಡ್ರು, ರಾಜ್ಯದ ಲೀಡ್ರು, ನಾಯಕರು. ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ ಅವರು ಇದು ರಾಜ್ಯದ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇಲಾಖೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಲ್ಲಿಗೆ ಹೋಯ್ತಾ ಇರ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದನ್ನು ನೀವು ಹೇಳೋಕ್ಕಾಯ್ತದ? ಅದು ಹೈಕಮಾಂಡ್ ತೀರ್ಮಾನ ಮಾಡೋದು ಲೀಡರ್ಶಿಪ್ ಬಗ್ಗೆ, ನಾವು ಏನು ಮಾತಾಡ್ಲಿಕ್ಕಾಗಲ್ಲ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ. ನಾನು ಹೇಳಲಿಲ್ವಾ ಅದನ್ನು ಬಿಡ್ಬಿಡಿ ಅಂತ? ಅವರಿಬ್ಬರು ವಿಶೇಷ ಕೇಸು, ಇಕ್ಬಾಲ್ ಸಾಹೇಬರು, ಯತೀಂದ್ರ ಅವರಿಬ್ಬರು ಕೂಡ ವಿಶೇಷ ಕೇಸು. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಿಬ್ಬರನ್ನ ಕೇಳ್ಕೊಳ್ಳಿ, ನೀವು ಬೇರೆ ಯಾರನ್ನು ಕೇಳಬೇಡಿ ಅದು ವಿಚಾರ. ಹೀಗೆ ಇಲ್ಲಿ ಬಾಲಕೃಷ್ಣ ಅವರು ಕಡೆಗೂ ಕೂಡ ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ತಾಳಿದ್ದಾರೆ. ಅಟ್ಲೀಸ್ಟ್ ಅವ್ರದ್ದು ಸ್ವಂತದೊಂದು ನಿಲುವು ತೆಗೆದುಕೊಂಡಿದ್ದಾರೆ. ಯತೀಂದ್ರ ಅಥವಾ ನೀವು ಇವ್ರನ್ನ ಕೇಳ್ಕೊಳ್ಳಿ ಅಂತೇಳಿ, ಇಲ್ಲಾಂದರೆ ಅವರಾಗಿಯೇ ಮುಂದಕ್ಕೆ ಮಾತಾಡ್ತಾ ಇರ್ತಿದ್ರು. ಅದು ಈಗ ಅವರು ಹೇಳಿದ್ದಾರೆ, ಅವ್ರಿಗೆ ಬಹುಶಃ ಅವರು ಒಂದು ಬೇಲಿಯನ್ನು ಹಾಕೊಂಡಂಗೆ ಕಾಣ್ತಾ ಇದೆ. ನೀವು ಹೋಗಿ ಅವ್ರುಗಳನ್ನೇ ಕೇಳ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಮತ್ತು ಯತೀಂದ್ರ ಅವ್ರನ್ನ ಕೇಳ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದರ ನಡುವೆ ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವಿಸಿಟ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಕಷ್ಟ ಸುಖ ಹಂಚ್ಕೊತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ
ಅದನ್ನು ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್ ಅದೇ ನಮ್ಮದು ದೇವಸ್ಥಾನ. ಸಾಲು ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಹೋಗ್ತಾರಪ್ಪ ಡೆಲ್ಲಿಗೆ. ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳಿರ್ತವೆ. ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಹೀಗೆ ಅವರು ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನ ಅಂತ ಹೇಳೋದ್ರ ಮೂಲಕ ಡೆಲ್ಲಿ ಪ್ರವಾಸಕ್ಕೆ ಬಹಳ ಮಹತ್ವದ್ದೇನಿಲ್ಲ ಅನ್ನೋಂತಹ ರೀತಿಯಲ್ಲಿ ಸಚಿವರುಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಿಗೇನು ಅಥವಾ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ನಿರ್ಧಾರಗಳಿಗೇನು ಇದು ಕಾರಣ ಆಗೋದಿಲ್ಲ ಅನ್ನೋಂತಹ ವಿಶ್ವಾಸ ಅಂತೂ ಸಚಿವರುಗಳಲ್ಲಿರುವಂಥದ್ದು ಗೋಚರಿಸ್ತಾ ಇದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅವಿಶ್ವಾಸದ ಸುಳಿಯಲ್ಲಿ ಸಿಲುಕಿದ ಓಂ ಬಿರ್ಲಾ, ಕಾಂಗ್ರೆಸ್ ಸಂಸದೆಯರ ಗಲಾಟೆಯ ಸಾಕ್ಷ್ಯ ರಿಲೀಸ್, ನರವಾಣೆ ಪುಸ್ತಕದ ವಿರುದ್ಧ ಎಫ್ಐಆರ್, ರಾಹುಲ್ ಗರಂ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸ್ಪೀಕರ್ ವಿರುದ್ಧ ಅವಿಶ್ವಾಸ. Naravane ji, who's the army chief, who I believe over Penguin. Do you believe Penguin over Naravane ji? ಲೋಕಸಭೆಯಲ್ಲಿ ಕಲಾಪದಕ್ಕಿಂತ ಹೆಚ್ಚಾಗಿ ಗಲಾಟೆಗೆ ಜಾಸ್ತಿ ಆದ್ಯತೆ ಸಿಗ್ತಾ ಹೋಗಿದೆ. ಇದರಲ್ಲಿ ಒಂದು ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸಿದಂಥ ಒಂದು ಪುಸ್ತಕದ ವಿಚಾರ, ನರವಾಣೆ ಅವರ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ಅವರು ಲೋಕಸಭೆಯಲ್ಲಿ ಪ್ರಸ್ತಾಪಿಸೋದಕ್ಕೆ ಹೊರಟರು. ಅಲ್ಲಿಂದ ನಂತರ ಶುರುವಾದಂತಹ ಗಲಾಟೆ, ಸ್ಪೀಕರ್ ಅವರು ಸದನದಲ್ಲಿ ಕುಳಿತುಕೊಂಡು ಹೇಳ್ತಾರೆ ಪ್ರಧಾನಮಂತ್ರಿಯವರು ಬಂದರೆ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇತ್ತು ಕಾಂಗ್ರೆಸ್ನ ಮಹಿಳಾ ಸಂಸದೆಯರಿಂದ, ಅದಕ್ಕಾಗಿ ಅವರು ಬಂದಿಲ್ಲ ಅಂಥೇಳಿ. ಇವತ್ತು ನೋಡಿದರೆ ಬಿ ಜೆ ಪಿಯವರ ಕಡೆಯಿಂದ ಲೋಕಸಭೆಯ ಒಳಗಡೆ ನಡೆದಿರತಕ್ಕಂತಹ ಗಲಾಟೆಗೆ ಸಂಬಂಧಪಟ್ಟಂತಹ ವಿಡಿಯೋ ಒಂದು ರಿಲೀಸ್ ಆಗಿದೆ. ಈ ಮೂಲಕವಾಗಿ ಮಹಿಳಾ ಸಂಸದೆಯರು ಟ್ರೆಷರಿ ಬೆಂಚ್ ಕಡೆಗೆ ಅಥವಾ ಲೋಕಸಭೆಯ ಮುಂದಿನ ಸಾಲಿನ ಕಡೆಗೆ ನುಗ್ಗಿ ಬರ್ತಾ ಇರುವಂಥದ್ದು, ಅಥವಾ ಅಲ್ಲಿ ಅವರು ನುಗ್ಗಿ ಬಂದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನುವಂತಹ ರೀತಿಯಾದಂತಹ ಒಂದು ವಿಡಿಯೋವು ಕೂಡ ಈಗ ಹರಿದಾಡ್ತಾ ಇದೆ. ಇದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಲೋಕಸಭೆಯ ಸ್ಪೀಕರ್ ಅವರ ವಿರುದ್ಧ, ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೊರಟಿದೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಪ್ರತಿಪಕ್ಷಗಳ ಸಂಸದರು ಸ್ಪೀಕರ್ ವಿರುದ್ಧ ನೋಟಿಸನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವಿಶ್ವಾಸದ ಸುಳಿಗೆ ಓಂ ಬಿರ್ಲಾ ಅವರು ಸಿಲುಕಿದ್ದಾರೆ. ಅವರು ಇದು 2ನೇ ಅವಧಿಗೆ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ. 2ನೇ ಅವಧಿ ಲೋಕಸಭೆಯ ಸ್ಪೀಕರ್ ಆಗಿರತಕ್ಕಂತಹ ಓಂ ಬಿರ್ಲಾ ಅವರು ಈಗ ಅವಿಶ್ವಾಸದ ಸುಳಿಗೆ ಸಿಲುಕಿದ್ದಾರೆ. ಪ್ರತಿಪಕ್ಷದವರು ಸ್ಪೀಕರ್ ಅವರ ಮೇಲೆ ವಿಶ್ವಾಸವನ್ನು ಹೊಂದಿಲ್ಲ ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ನೋಟಿಸ್ಗೆ ಹೇಗೆ ಮಾನ್ಯ ಆಗುತ್ತೆ, ಎಷ್ಟರ ಮಟ್ಟಿಗೆ ಈ ನೋಟಿಸ್ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಆಡಳಿತ ಪಕ್ಷಕ್ಕೆ ಮೆಜಾರಿಟಿ ಇರುವವರೆಗೂ ಕೂಡ ಸ್ಪೀಕರ್ ಅವರನ್ನು ಯಾರು ಕೂಡ ಅಲುಗಾಡಿಸೋದಕ್ಕೆ ಆಗೋದಿಲ್ಲ. ಆಡಳಿತ ಪಕ್ಷಕ್ಕೆ ಮೆಜಾರಿಟಿ ಇರುವಾಗ ಸ್ಪೀಕರ್ ಅವರು ಮುಂದುವರಿತಾರೆ. ಆದರೆ ಸ್ಪೀಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಂಥ ಅವಕಾಶ ಪ್ರತಿಪಕ್ಷದವರಿಗೆ ಇದ್ದೇ ಇದೆ. ಹಾಗಾದರೆ ಏನೇನು ನಡೀತಿದೆ, ಯಾವ ಕಾರಣಕ್ಕಾಗಿ ಅವಿಶ್ವಾಸ, ಏನು ಹೇಳ್ತಿದ್ದಾರೆ? ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ನೀಡಿದ ಸ್ಪೀಕರ್ ವಿರುದ್ಧ ಈಗ ಪ್ರತಿಪಕ್ಷ ಕಾಂಗ್ರೆಸ್ ಸಮರವನ್ನು ಸಾರಿದೆ. ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈ ಕಾರಣಕ್ಕಾಗಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ನೋಟಿಸ್ ಕೊಡೋದಿಕ್ಕೆ, ಅಂದರೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ ಹೇಳಿ ನೋಟಿಸನ್ನು ಸ್ಪೀಕರ್ ಅವರಿಗೆ ಕೊಡಬೇಕಾಗತ್ತೆ. ಹಾಗೆ ಸ್ಪೀಕರ್ ಅವರಿಗೆ ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯದ ನೋಟಿಸ್ಗೆ 118 ಪ್ರತಿಪಕ್ಷ ಸಂಸದರು ಸಹಿಯನ್ನು ಹಾಕಿದ್ದಾರೆ. 118 ಸಂಸದರು ಸಹಿ ಹಾಕಿದ್ದಾರೆ. ಆ ಮೂಲಕ ಓಂ ಬಿರ್ಲಾ ಅವರ ಅವಿಶ್ವಾಸವನ್ನು ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರ ಅಮಾನತು ಹಾಗೂ ರಾಹುಲ್ ಗಾಂಧಿ ಭಾಷಣಕ್ಕೆ ಅವಕಾಶ ನೀಡದೇ ಇದ್ದ ಕಾರಣಕ್ಕಾಗಿ, ಅಂದರೆ ಯಾವ ಕಾರಣಗಳಿಗಾಗಿ ಅವಿಶ್ವಾಸ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಕಾರಣಕ್ಕೆ ಈಗ ಅವಿಶ್ವಾಸ ನೋಟಿಸನ್ನು ನೀಡಲಾಗಿದೆ. ಕಾಂಗ್ರೆಸ್ ಸಂಸದೆಯರ ಬಗ್ಗೆ ಆಧಾರ ರಹಿತ ಆರೋಪಗಳನ್ನು ಮಾಡಿರುವ ಬಗ್ಗೆಯೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಯಾಕಂದರೆ ಸ್ಪೀಕರ್ ಚೇರ್ನಲ್ಲಿ ಕುಳಿತುಕೊಂಡು ಸ್ಪೀಕರ್ ಓಂ ಬಿರ್ಲಾ ಅವರು ನೀಡಿರ್ತಕ್ಕಂಥ ಹೇಳಿಕೆ, ಅದು ಮಾಡಿರುವಂಥ ಸ್ಟೇಟ್ಮೆಂಟ್, ಅದು ಕಲಾಪಕ್ಕೆ ಪ್ರಧಾನಿ ಮೋದಿ ಬರ್ತಾ ಇಲ್ಲ, ಮೋದಿ ಅಣತಿಯಂತೆ ಸ್ಪೀಕರ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಪ್ರತಿಪಕ್ಷದ ಸದಸ್ಯರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಅವಿಶ್ವಾಸದ ನೋಟಿಸನ್ನು ಈಗ ನೀಡಲಾಗಿರುವಂಥದ್ದು. ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ
ಅವಿಶ್ವಾಸ ನಿರ್ಣಯದ ನೋಟಿಸ್. ಹಾಗಾದರೆ ಯಾವ ಸ್ವರೂಪದಲ್ಲಿ ಈ ನೋಟಿಸ್ ಕೆಲಸ ಮಾಡುತ್ತೆ ಅಂತ ಹೇಳುವಂಥ ನಾವು ಗಮನಿಸಬೇಕು. ಸಂವಿಧಾನದ ಆರ್ಟಿಕಲ್ 94C ಪ್ರಕಾರ ಅದರ ಅಡಿಯಲ್ಲಿ ಸ್ಪೀಕರ್ ವಿರುದ್ಧ ನೋಟಿಸನ್ನು ಕೊಡುವಂಥದ್ದು, ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಇವರುಗಳನ್ನು ಪದಚ್ಯುತಿಗೊಳಿಸೋದಕ್ಕಾಗಿ, ಅವಿಶ್ವಾಸ ಅಂತ ಹೇಳಿದರೆ ಪದಚ್ಯುತಿಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡುವಂಥದ್ದು. ಲೋಕಸಭೆಯ ಸೆಕ್ರೆಟರಿ ಜನರಲ್ಗೆ ನೋಟಿಸನ್ನು ಪ್ರತಿಪಕ್ಷದ ಸದಸ್ಯರು ಕೊಟ್ಟಿದ್ದಾರೆ. ಅವರು ಅದನ್ನು ಪರಿಶೀಲನೆ ನಡೆಸಬೇಕಾಗತ್ತೆ. ಕಾನೂನು ಪ್ರಕಾರವಾಗಿ ಇರುವಂಥದ್ದು 94C ಅಡಿಯಲ್ಲಿ ಕೊಡುವಂತಹ ಇಂಥ ನೋಟಿಸ್ಗೆ ಸಂಬಂಧಪಟ್ಟಂತೆ ಸೆಕ್ರೆಟರಿ ಜನರಲ್ಗೆ ನೋಟಿಸನ್ನು ನೀಡಲಾಗತ್ತೆ. ಅವರು ಕೊಟ್ಟ ನಂತರ, ಸ್ವೀಕರಿಸಿದ ನಂತರ ಅದಕ್ಕೆ ಕಾಲಮಿತಿ ಇದೆ, 14 ದಿವಸಗಳ ಕಾಲಮಿತಿ ಇದೆ. 14 ದಿವಸಗಳ ನಂತರ ಇದು ಲೋಕಸಭೆಯ ಒಳಗಡೆ ಚರ್ಚೆಗೆ ಬರುತ್ತೆ. ಇಂದಿನ ಕಲಾಪಕ್ಕೆ ಓಂ ಬಿರ್ಲಾ ಅವರು ಗೈರು ಹಾಜರಾಗಿದ್ದರು. ಅವರು ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಇವತ್ತು ಕಲಾಪಕ್ಕೆ ಬಂದಿರಲಿಲ್ಲ. 2 ಬಾರಿ ಸದನ ಸೇರಿದಾಗಲೂ ಕೂಡ ಪ್ರತಿಪಕ್ಷಗಳು ಗದ್ದಲವನ್ನು ನಡೆಸಿದಾವೆ. ಹೀಗಾಗಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು. ಕಲಾಪ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ಕೈ ಮುಗಿದು ಸಚಿವ ಕಿರಣ್ ರಿಜಿಜು ಅವರು ಪ್ರತಿಪಕ್ಷದವರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಸಂಸದೆಯರು ಮೋದಿಯವರ, ಅಂದರೆ ಪ್ರಧಾನಮಂತ್ರಿಯವರ ಚೇರ್ನ ಕಡೆಗೆ ಬಂದಿದ್ದಂತಹ ವಿಡಿಯೋವನ್ನು ಕೂಡ ಈಗಾಗಲೇ ರಿಜಿಜು ಅವರು ರಿಲೀಸ್ ಮಾಡಿದ್ದಾರೆ. ಅವರು ನೇರವಾಗಿ ಪ್ರಧಾನಿ ಚೇರ್ನ ಕಡೆಗೆ ನುಗ್ಗಿ ಬಂದಿದ್ದಾರೆ ಅಂತೇಳಿ. ಕಾಂಗ್ರೆಸ್ ಸಂಸದೆಯರ ಈ ನಡವಳಿಕೆಯಿಂದಾಗಿಯೇ ಪ್ರಧಾನಿ ಮೋದಿಯವರು ಸದನಕ್ಕೆ ಬರಲಿಲ್ಲ ಅನ್ನುವಂತಹ ವಾದವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಕಿರಣ್ ರಿಜಿಜು ಮನವಿಗೆ ಮನ್ನಣೆ ಕೊಟ್ಟು ಬಜೆಟ್ ಮೇಲೆ ಚರ್ಚೆಯನ್ನು ಈಗ ಸದಸ್ಯರು ಶುರು ಮಾಡಿದ್ದಾರೆ. ರಿಜಿಜು ಅವರು ಕೈ ಮುಗಿದು ಕೇಳಿಕೊಂಡ್ರು, ದಯವಿಟ್ಟು ನೀವು ಚರ್ಚೆಯನ್ನು ಶುರು ಮಾಡಿ ಅಂತೇಳಿ. ಹಾಗಾಗಿ ಈಗ ಚರ್ಚೆ ಮಾಡಲಾಗ್ತಾ ಇದೆ. ಇದರ ನಡುವೆ ನರವಾಣೆಯವರ ವಿರುದ್ಧ FIR ಅನ್ನು ದಾಖಲಿಸಲಾಗಿದೆ. ನರವಾಣೆ ಆತ್ಮಚರಿತ್ರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ವಿರುದ್ಧ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ಪುಸ್ತಕದ ವಿರುದ್ಧ ಅನಧಿಕೃತ ಹಂಚಿಕೆ ಅನ್ನುವಂತಹ ದೂರಿನ ಅಡಿಯಲ್ಲಿ ಪೊಲೀಸರು FIR ಮಾಡ್ಕೊಂಡಿದ್ದಾರೆ. ಅನಧಿಕೃತವಾಗಿ ಇದನ್ನು ಹಂಚಿಕೆ ಮಾಡಲಾಗಿದೆ, ಯಾಕಂದರೆ ಅದಕ್ಕೆ ಬಿಡುಗಡೆಗೆ ಅನುಮತಿ ಇಲ್ಲ. ಆದರೆ ಪ್ರತಿಪಕ್ಷ ನಾಯಕರು ಅದೊಂದು ಪುಸ್ತಕವನ್ನು ಈಗಾಗಲೇ ಪ್ರದರ್ಶಿಸಿದ್ದಾರೆ. ಈ ಪುಸ್ತಕ ಇದೆ ಅಂತ ಹೇಳ್ತಾ ಇದ್ದಾರೆ. ಪುಸ್ತಕ ಬಹಿರಂಗವಾದ ಬಗ್ಗೆ ದೆಹಲಿ ಪೊಲೀಸ್ ಟೀಮ್ನ ವಿಶೇಷ ಪಡೆ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಇದು ಹೇಗೆ ಬಹಿರಂಗ ಆಯಿತು, ಹೇಗೆ ಇದು ಪ್ರಕಟ ಆಯಿತು ಅನ್ನೋದ್ರ ಬಗ್ಗೆ, ಹಕ್ಕುದಾರಿಕೆ, ಭದ್ರತಾ ಲೋಪ ಆಗಿರುವ ಧಕ್ಕೆಗಳ ಬಗ್ಗೆ ಪೊಲೀಸರಿಂದ ತನಿಖೆ ಈಗ ನಡೀತಾ ಇದೆ. ನರವಾಣೆ ಪುಸ್ತಕದ ಮೇಲಿನ FIR ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. Book is available on Amazon. General Narawane has tweeted, as I just read to you, that please buy my book. So Narawane ji, who's the army chief, who I believe over Penguin. Do you believe Penguin over Narawane ji? I believe Mr. Narawane. He is the army chief. He has made certain statements in the book. That is inconvenient for the government of India. It's inconvenient for the Prime Minister of India. Obviously, you have to decide whether Penguin is telling the truth or army chief is telling the truth. ಹೀಗೆ ರಾಹುಲ್ ಗಾಂಧಿಯವರು ಇಲ್ಲಿ ಆರ್ಮಿ ಚೀಫ್ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪೆಂಗ್ವಿನ್ ಅವರು ಏನು ಹೇಳಲಿ, ಆದರೆ ಆರ್ಮಿ ಚೀಫ್ ಅವರು ಹೇಳಿದ್ದಾರೆ ಈ ಪುಸ್ತಕವನ್ನು ಬೈ ಮಾಡಿದ್ದು ಹೇಳಿದ್ದಾರೆ. ಬೈ ಮಾಡಿದ್ದು ಹೇಳಿದರೆ ಅದು ಬಿಡುಗಡೆ ಆಗಿದ್ದ ಕಾರಣಕ್ಕಾಗಿ ಮಾತ್ರ ಬೈ ಮಾಡಿದ್ದು ಅವರು ಹೇಳ್ತಾರೆ, ಹೊರತು ಬೇರೆ ಕಾರಣಕ್ಕಾಗಿ ಅಲ್ಲ ಅಂತೇಳಿ. ಈಗ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡುತ್ತಾ ಇದ್ದಾರೆ. ಅಂದರೆ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಮಂಡನೆಗೆ ಅವಕಾಶ ಸಿಗುವಂಥ 14 ದಿವಸಗಳ ನಂತರ ಹೇಗೆ ಇದನ್ನು ತೆಗೆದುಕೊಂಡು ಹೋಗುತ್ತೆ ಕಾಂಗ್ರೆಸ್ ಮುಂದಿನ ಹೋರಾಟವಾಗಿ ಇದನ್ನು ಹೇಗೆ ಪರಿವರ್ತಿಸುತ್ತೆ ಅನ್ನೋದನ್ನು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.